ಅಂಬಕ್ಕ ಅಂಬಕ್ಕ ನನ್ ಪಾಲ್ ಕಾಫಿ ಬಂದ್ಬಿಟ್ಟೆ. ಬಂದೆಪ್ಪ ಸೂರಿ. ಸೂರಿ ಓ ಏನಮ್ಮ ಪದ್ಮಜ, ಸ್ನಾನ ಮಾಡಿದ್ಯಾ? ಆಯ್ತು. ಕಾಫಿ ಕುಡಿದ್ಯಾ? ಇನ್ನೂ ಇಲ್ಲ. ಯಾಕೆ? ಅಂಬಾ, ಸೂರ್ಯೋದಯ ಆಯ್ತು ಕಣೆ. ಏನ್ ಮೇಸ್ಟರ್ ನೀವು, ಸೂರ್ಯೋದಯ ಆಗಿ ಎಷ್ಟೊತ್ತಾಯ್ತು ಇವಾಗ್ಲಾ? ಅದು ಪ್ರಪಂಚಕ್ಕೆ ಅಪ್ಪ, ನಮ್ ಭಾಗಕ್ಕೆ ನೀನ್ ನಮ್ಮನೆ ಕಾಲಿಟ್ಟಾಗ್ಲೇ ನಮಗ್ ಸೂರ್ಯೋದಯ ಆಗೋದು. ನೋಡು, ನಿನ್ನ ನೋಡಿದ ಕೂಡ್ಲೆ ಸಂತೋಷದಿಂದ ಒಬ್ಬೊಬ್ಬರ ಮುಖನು ಹೇಗ ಅರಳು ಬಿಟ್ಟಿದೆ. ಇದಕ್ಕೇನಂತೀಯ? ಅದಕ್ಕೇನ್ ಹೇಳಿದ್ರು ನಾನು ಬಂದ್ರ. ತಗೋಪ್ಪ, ತಗೋ ಕಾಫಿ ಕುಡಿ. ಅಯ್ಯೋ 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 ಇಷ್ಟೊಂದು ಕಾಫಿ. ಅದೆಷ್ಟಿದೆಯಪ್ಪ? ಒಂದ್ ತೊಟ್ಟಿದೆ, ಕುಡಿ. ಅಷ್ಟು ಕಾಫಿ ಕುಡಿಬಾರ್ದು ನಾನು. ಅಂಬಕ್ಕನ ಕೈನ ಕಾಫಿ ರುಚಿ ತಪ್ಪಿಸ್ಕೋಬಾರ್ದು ಅಂತ ಒಂದು ಸ್ವಲ್ಪ ರುಚಿ ನೋಡೋದಷ್ಟೇ. ಆ ಗ್ಲಾಸ್ ಕೊಡಿ. ಮೇಷ್ಟದಾಯ್ತಾ ಕಾಫಿ? ಬೆಳಗ್ಗೆ ಎದ್ದು ಕೂಡಲೇ ಒಂದೇ ಒಂದ್ಸಲ ಆಯ್ತಪ್ಪ. ಒಂದೇ ಒಂದ್ಸಲ? ಹಾಗಾದ್ರೆ ಇನ್ನೊಂದ್ಸಲ ತಗೋಬಹುದು ಅಂತ ಕಾಣುತ್ತೆ. ಕಾಫಿಗೇನಂತೆ, ಎಷ್ಟ್ ಸಲ ಬೇಕಾದ್ರೂ ತಗೋಬಹುದು. ತಗೊಳ್ಳಿ. ಅದೇನು 1 ಲೋಟವೇ 2 ಲೋಟವೇ? ಅವ್ರಿಗೇನಪ್ಪ, ಕೊಳಗ ಬೇಕಾದ್ರೂ ಕುಡಿತಾರೆ. ಬೆಳಿಗ್ಗೆಯಿಂದ ಸಂಜೆವರೆಗೂ ಹೀರ್ತಾನೆ ಇರ್ತಾರೆ. ಮಾರ್ ತೋಡಕ್ಕೆ ನನ್ ರಟ್ಟೆ ಗಟ್ಟಿಯಾಗಿರ್ಬೇಕಷ್ಟೇ. ಮೇಷ್ಟ ಅಂಬಕ್ಕ, ನಾನು ಬರ್ಲಾ? ಪದ್ಮಜ, ನಾನು ಬರ್ತೀನಮ್ಮ. ಸುರಿ, ಏನ್ ಪದ್ಮಜ? ಏನಿದು? ರವೆ ಉಂಡೆ. ನನಗ? ನನಗೆ ಯಾಕೆ? ನೀನ್ ತಿನ್ನು. ಅಮ್ಮ ನೆನ್ನೆ 2 ಕೊಟ್ಟಿದ್ರು. ಒಂದು ನಾನ್ ತಿಂದು ಒಂದ್ ನಿನ್ಗೋಸ್ಕರ ಇಟ್ಟಿದ್ದೀನಿ. ಓ, ನನಗೋಸ್ಕರ ಇಟ್ಟಿದೆ? ಅಯ್ಯೋ ಹುಚ್ಚಮ್ಮ. ಇಬ್ರು ಅರ್ಧ ತಗೋಣ. ತಿನ್ನು. ನೀನ್ ತಿನ್ನು. ಬಹಳ ಚೆನ್ನಾಗಿದೆ. ವೆಂಕಟಾಚಲಪತಿ ಏಡುಕೊಂಡಲವಾಡ ಲಕ್ಷ್ಮೀಪತಿ ರಕ್ಷಿಂಚಪ್ಪ. సూర్యనారాయణ వచ్చారు. ఓ సూర్యోదయమైంది. లక్ష్మి రానే, రాప రా. ಬಂದ್ಬಿಟ್ಟೆ ಬಂದ್ಬಿಟ್ಟೆ. సూర్యనారాయణ రాప రా. ಬಂದೆ ಬಂದೆ. లక్ష్మి చూడు, ఇంక దగ్గర రాప. ಬಂದಿದ್ದೀನಲ್ಲ. ತಿನ್ನು ತಿನ್ನು. ಏನ್ ಶೆಟ್ರೆ, ದಿನ ನೀವಿಬ್ರು ನಾನು ಮಿಠಾಯಿ ತಿನ್ನಿಸ್ತಿರಲ್ಲ. ಏನ್ ನಿಮ್ ದೃಷ್ಟಿಲಿ ನಾನು ಇನ್ನೂ ದೊಡ್ಡವನಾಗ್ಲಿಲ್ವಾ? ನೀನ್ ಎಷ್ಟೇ ದೊಡ್ಡವನಾದ್ರೂ ನಮಗ್ ಮಗ ಇದ್ದಂಗೆ ಕಣಪ್ಪ. ನನ್ ಮಗ ಕಾಲ್ರ ಬಂದ್ ಹೋಗ್ದಿದ್ರೆ ನಿನ್ ವಯಸ್ಸೇ ಕಣಪ್ಪ. ಯಾಕೆ ಹೇಳ್ತಾ ಇದ್ಯಾ? ನಿನ್ ಮಗ ಕಾಲ್ರ ಬಂದ್ ಸತ್ತೋದ ಅಂತ ಆ ಸೂದಾಳ ಮುಳುಗೋದ. ಈ ಸೂದಾಳ ಹುಟ್ಟಿದಾನೆ. ತಿನ್ನಪ್ಪ. ಸಾಕು, ನಾನ್ ಬರ್ಲಾ? ಮಚ್ಚಿದೆ. ಮನೆಗ್ ಬೀಗ ಏನಿಲ್ಲ. ಏನು ಮಾಡ್ತಿದ್ದೆ? ಏನು ಇಲ್ಲ. ಎಮ್ಮೆ ಮೈಯಾಗೆ ಏನ್ ತೆಗಿತೀವ್ನಿ. ಸಿದ್ಧ ದನಗಳು ಹಟ್ಕೊಂಡು ಹೋಗ್ಲಿಲ್ವಲ್ಲ? ಇನ್ನೂ ಬರ್ಲಿಲ್ಲ. ನಮಸ್ಕಾರ ಗೌಡ್ರೆ. ಓ, ನಮಸ್ಕಾರ ಸೂರಪ್ಪನವ್ರಿಗೆ. ಬನ್ನಿ. ಓಲೆಯರಿಗೆಲ್ಲ ಮನೆ ಕಟ್ಟಿಸ್ಕೊಟ್ಟಿದ್ದಾಯ್ತು. ಇನ್ನೇನ್ ಸೇವೆ ಆಗ್ಬೇಕಾಗೈತೆ ನನ್ನಿಂದ. ಅವರಲ್ಲಿ ನಿಮ್ ಪೊಲೀಸು ಅಲ್ಲ, ನಿಮ್ ಪೊಲೀಸ್ ಸ್ನೇಹಿತರು. ಅವಶ್ಯಕತೆ ಇದ್ರೆ ಬಂದೇ ಬರ್ತಾರೆ. ಬರ್ತಾರಾ? ಬರ್ಲಿ. ತಾವೇನ್ ಬಂದಿದ್ದು? ಜಮೀನ್ ಬಿಡಿಸ್ಕೊಳ್ಳೋದಕ್ಕೆ. ಜಮೀನ್ ಬಿಡ್ಸ್ಕೊಳಕ್ಕ? ಜಮೀನ್ ಬಿಡ್ಸ್ಕೊಂಡು ಏನ್ ಮಾಡ್ತೀರಿ? ವ್ಯವಸಾಯ ಮಾಡ್ತೀನಿ. ಇಮಾಮ್ ಸಾಬಿಗೂ ಗೋಕ್ಲಾಸ್ಮಿಗೂ ಏನಯ್ಯ ಸಂಬಂಧ? ಅವ್ರಿಗೆ ಮಂಗಳಾರತಿ ಮಾಡ್ಕೊಂಡು ತೀರ್ಥ ಪ್ರಸಾದ ಕೊಡೋದನ್ನ ಬಿಟ್ಟು ವ್ಯವಸಾಯ ಮಾಡ್ತಾನಂತ. ವ್ಯವಸಾಯ ಮುಗಿತು? ಇನ್ನು ಏನಾದ್ರೂ ಇದೆಯೋ? ಇದ್ರ ಆ ಕಡೆ ಹೋದ್ರೆ ಬಿಡಿ. ಏನ್ ಬಾಳ ಉಚ್ಚಾರಿಸಿ ಮಾತಾಡ್ತಿದ್ಯಲ್ಲ? ನೀವೇ ಗಂಟ್ಲು ನರ ಎಲ್ಲ ಕಿತ್ಕೊತಾ ಇದ್ದೀರಾ? ಜಮೀನ್ ಬಿಟ್ಕೊಡಿದ್ರೆ ಬಾಯಿ ಬಂದಾಗೆಲ್ಲ ಮಾತಾಡ್ತಾ ಇದ್ದೀರಾ. ಬಿಟ್ಕೊಡಲ್ಲ ಅಂದ್ರೆ ಏನಯ್ಯ ಮಾಡ್ತೀಯಾ? ನಾನ್ ಬಿಡಿಸ್ಕೋತೀನಿ ಅಂದ್ರೆ ನೀನೇನಯ್ಯ ಮಾಡ್ತೀಯ? ನಮ್ಮಿಬ್ಬರ ಮಧ್ಯ ತಲೆ ಹಾಕಕ್ಕೆ ನೀನ್ ಯಾವನು? ನಾನಾ? ಜ್ಞಾಪಕ ಇಲ್ಲ? ಅದೇ
ಆ ಪೊಲೀಸ್ನವನಾಗ ಬಂದಿದ್ನಲ್ಲ ಅವತ್ತು. ನೀನೇ ಅವನು ಅಂತ ಗೊತ್ತಾಗಿದ್ದಿದ್ರೆ ಏನು ಮಾಡ್ತಿದ್ದೆ ಗೊತ್ತಾ? ನಾನಾಗಿದ್ದಕ್ಕೆ ಪರವಾಗಿಲ್ಲ, ನಿಜವಾದ ಪೊಲೀಸ್ನವ್ರು ಬಂದಿದ್ರೆ ಏನಾಗ್ತಿತ್ತು ಗೊತ್ತಾ? ಏನಾಗ್ತಿತ್ತು? ಏನಿಲ್ಲ, ಒಂದ್ 7 ವರ್ಷ ಜೈಲಿನಲ್ಲಿ ಕೊಳಿಬೇಕಾಗ್ತದೆ. ಅಷ್ಟೇ 7 ವರ್ಷ ಜಾಸ್ತಿ ಏನಾಗ್ತಿಲ್ಲ, 7 ವರ್ಷ ಆಗ್ತಿತ್ತು. ನಿನ್ನ ಪುಣ್ಯ ಸೂರಿ ನಾನಾಗಿದ್ದಕ್ಕೆ ನಿನ್ನ ಮರ್ಯಾದೆ ಉಳಿತು. ಹೋಗಲೇ, ಅವತ್ತು ಅವನು ಒಲೆಯನ್ನೆಲ್ಲ ಬ್ರಾಹ್ಮಣರು ಮಾಡ್ತೀನಿ ಅಂತ ಜಾತಿ ಕೆಡ್ಸಕ್ ಹೊಂಟಿದ್ದ. ಇವತ್ ನೀನು ಈ ಆರ್ವೈಯನ್ನ ಸೂದ್ರನಾಗ್ ಮಾಡಿ ಜಾತಿ ಕೆಡ್ಸಕ್ ಹೊಂಟಿದ್ಯಾ? ಯಾಕೆ ಜಾತಿ ಜಾತಿ ಅಂತ ಬಡ್ಕೊಂಡು ಸಾಯ್ತೀಯ? ಪ್ರಪಂಚದಲ್ಲಿ ಇರೋದು 2 ಜಾತಿ, ಒಂದು ಒಳ್ಳೇದು, ಇನ್ನೊಂದು. ಹೌದೌದು, ಮಾತಿಳುವಳ ಕಷ್ಟ. ನೀನು ಕಂಡಿದ್ದೇನೆ ಇವಾಗ ಕೂಸೆ, ನೀವಿಬ್ರು ಸೇರ್ಕೊಂಡು ಅದೇನು ಮಂಟಾಗ್ತಿರೋ ನಾನ್ ನೋಡ್ದೆ ಹೋಯ್ತೀನಾ? ಲೇ ಮಗ, ಅಪ್ಪಯ್ಯ. ಹೋಗ್ಲಾ ದೊಡ್ಡ ಪೆಟ್ಕೆಲ್ ಪತ್ರ ಮಡಗಿನಿ, ತಕೊಂಬರ್ಲಾ? ನೀನ್ ಕಳ್ಳನ ಮಗ ದುಡ್ಡು ಹೊಡೆದು ಬಿಡ್ತೀಯ, ನಾನೇ ತಕೊಂಬರ್ತೀನಿ. ಅದ್ ನಿನ್ ಬುದ್ಧಿ. ಅಪ್ಪ ಅಂದಿದ್ ಗೊತ್ತಾಯ್ತಾ? ಇಲ್ರ, ನೀನು ಈ ಕೆಲಸ ಮಾಡ್ತೀಯಾ? ಅದೆಲ್ಲ ನಮ್ಮ ಅಪ್ಪನ ಕೆಲ್ಸ. ನಮ್ದೆಲ್ಲ ಚಿಲ್ರೆ, ಬೀಡಿ, ಬೆಂಕಿಪಟ್ನ, ಕಳ್ಳಕಾಯಿ. ಪಾಪ ಯಾರು ಹೆಣ್ಣೈಕ್ಳು ಆಗಿ ಹೋಗ್ಬೇಕು ಅಂದ್ರೆ ಏನ್ ಮಾಡಕ್ಕಾಯ್ತದೆ? ಅಯ್ಯೋ ಪಾಪ, ತಂದೆಗೆ ತಕ್ಕ ಮಗ. ಹೌದ್ರಾ, ನಾನೊಬ್ನೇ. ತಗೋ ಪತ್ರ, ಮಡಗು ದುಡ್ಡು. 3,000 ರೂಪಾಯಿ ಅಸ್ಲು, 2,000 ರೂಪಾಯಿ ಬಡ್ಡಿ, 2 ಸರಿ 5,000 ರೂಪಾಯಿ ಮಡಗು. ನೀನಷ್ಟು ತಗೋತಿ ಅಂತ ನಮ್ಗೆ ಗೊತ್ತು, ತಂದಿದ್ದೀವಿ. 2, 3, 4, 5. ತಗೋ, ಕೊಡು. ನಡಿ ಸೂರಿ. ಬರ್ತೀನಿ ಗೌಡ್ರೆ. ಚೆನ್ನಾಗ್ ಬದುಕಪ್ಪ, ಚೆನ್ನಾಗ್ ಬದುಕು. ವಿಶ್ವಾಸ ಇಲ್ಲಿ, ದೇವ್ ನಿಮ್ಗೆ ಒಳ್ಳೇದು ಮಾಡ್ಲಿ. ಇರುತ್ತೆ ಇರುತ್ತೆ. ದಯ ಚಂದ್ರ, ಬಾರ್ಲಾ ಇಲ್ಲಿ, ಬಾರ್ಲಾ ಇಲ್ಲಿ. ಏನು? ಇವನ್ ಜೊತೆ ಸೇರಿ ಕೆಟ್ಟೋಗ್ಬೇಡ. ಯಾವತ್ತಿದ್ರು ನಾನು ನೀನು ಒಂದು. ಅದು ಕೋಳಿ ಕುರಿ ಕಡ್ದು ಊಟ ಹಾಕಿದ ದಿವಸ ಮಾತ್ರ, ಮಿಕ್ಕಿದ ದಿವಸ ಸೂರಿ ನಾನೇ ಒಂದು. ಕುಲ ಸ್ಮೃತಿಯು ಕೊಡ್ಲಿಕ್ಕಾವಂತ ತಪ್ಪುಟ್ಬಿಟ್ಟ ನಮ್ ಕುಲದಲ್ಲಿ. ಯಾರು? ಏನ್ ಗಂಗಿ? ತುಂಗೆ ಬೆಳಗ್ಗೆಯಿಂದ ಬಿತ್ಕೊಂಡ್ಬಿಟ್ಟೋಳೆ, ಗೌರಿ ಬೇರೆ ಮನೆಯಾಗಿಲ್ಲ. ಓ ಹೌದಾ, ಸರಿ ನಡಿ. ತಾತ ಇಲ್ಲ ಮನೇಲಿ. ಗೊತ್ತಿದೆ, ಎಲ್ಲಿಗೆ ಹೋಗ್ತಿದ್ರಿ? ಹೇಳ್ತೀನಿ. ಎಲ್ಲಿಗೆ ಹೋಗ್ತಿದ್ರಾ? ಹಸು ಹುಷಾರಿಲ್ಲ ರೀ, ಔಷಧಿ ಕೊಡ್ಬೇಕು. ವೆಟನರಿ ಡಾಕ್ಟರ್ಗೆ ಹೇಳಿ ಕಳ್ಸಿದೀನಿ, ಬರ್ತಾರೆ. ನಿಮ್ ಡಾಕ್ಟರ್ ಬಂದು ಟ್ರೀಟ್ಮೆಂಟ್ ಕೊಡೋವರೆಗೂ ಆ ಮೂಗ್ ಪ್ರಾಣಿ ಉಸಿರಾಡ್ತಾ ಇರ್ಬೇಕಲ್ಲ. ಈ ಕಂತ್ರಿ ವೈದ್ಯಕ್ಕೆಲ್ಲ ನಾನು ಅವಕಾಶ ಕೊಡಲ್ಲ. ನೋಡಿ, ನೀವ್ ವಿದ್ಯಾವಂತ ಇರ್ಬೋದು, ನಾನಿಲ್ಲ ಅಂತ ಹೇಳಲ್ಲ. ಹಾಗಂತ ನೀವೇ ಸಕಲ ವಿದ್ಯಾ ಪ್ರವೀಣೆ ಅಂತ ತಿಳ್ಕೊಂಡ್ಬಿಟ್ಟಿದ್ರೆ ನಿಮ್ ತಪ್ಪಾಗುತ್ತೆ. ಏನ್ರಿ 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 ನಮ್ಮ ಮನೆಗ್ ಬಂದು ನನ್ ಮೇಲೆ ಅಧಿಕಾರ ಚಲಾಯಿಸ್ತೀರಾ? ಇನ್ನ ನಮ್ಮನೆ ಕರ್ಕೊಂಡು ಚಲಾಯಿಸಲ ಅಧಿಕಾರನ? ತುಂಗೆ ಹೆಂಗೆ ಆಡ್ತಾಳೆ, ದಾಡ್ ಬನ್ನಿ. ಈ ಅಮ್ಮ ಹಾಗೆಗೂ ಕುಣಿಸೋದು ನಾನು ಏನಮ್ಮ ಮಾಡ್ಲಿ? ನೋಡು, ನೀನೇನು ಯೋಚನೆ ಮಾಡ್ಬೇಡ, ಬರ್ಲಿ ಡಾಕ್ಟ್ರು. ಅಲ್ಲಿ ತನಕ ಹಸುಗೆ ಏನು ಅಪಾಯವಾಗೋದಿಲ್ಲ, ಧೈರ್ಯವಾಗಿರು. ಒಳ್ಳೆ 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 ಉರ್ಸಿಂಗ್ ಯಾರ್ದಾಗ ಆಡ್ತಾ ಇದ್ದೀರಲ್ರಿ. ನಿಮ್ ತಾತ ಅವ್ರ ಕೈನಲ್ಲಿ ನಾನೊಂದು ಔಷಧಿ ಪೊಟ್ನ ಕೊಟ್ಟಿದ್ದೆ, ಅದ್ ತಗೊಂಡ್ಬರ್ತೀನಿ. ಯಾವುದು? ಅದಾ? ಅದೇ ಔಷಧಿ. ತಗೊಳ್ಳಿ ಒಳಗಡೆ. ಹೊಟ್ಟೆ ಉಬ್ಬಿಸ್ಕೊಂಡ್ಬಿಟ್ಟೆ ಏನೋರ. ನೋಡು, ಈ ಸೊಪ್ಪನ್ನ ಚೆನ್ನಾಗಿ ಹರ್ಕೊಂಡ್ಬರ್ಬೇಕು, ಗಂಧದಾಗ ಅರಿಬೇಕು. ಎಷ್ಟೊತ್ತಿನಿಂದ ಹೀಗಾಗಿದೆ? ಬೆಳಿಗ್ಗೆಯಿಂದ ಏನೋರ. ಹೌದಾ? ಔಷಧಿ ನಿಮಗಲ್ಲ, ಹಸುಗೆ. ಮೇಲೆ ಹೇಳಮ್ಮ. ಅಂದರಪ್ಪ, ಇನ್ನು ಸ್ವಲ್ಪ ಸೊಪ್ಪಿದೆ, ಅದನ್ನು ಅರೆದು ಸಾಯಂಕಾಲ ಕುಡಿಸ್ಬಿಡು, ಹೋಗುತ್ತೆ. ಗಂಗಿ, ನಿನ್ ತುಂಗೆ ಚೆನ್ನಾಗಿದ್ದಾಳೆ, ನೀನೇನು ಅಳ್ಬೇಕಾಗಿಲ್ಲ. ಬರ್ಲಾ? ಏನ್ ಗಿರಿಜಾ ಅವರೇ, ಡಾಕ್ಟರ್ ಬರ್ಬೇಕು ಅಂತ ಹೇಳ್ತಾ ಇದ್ರಲ್ಲ, ನೋಡಿದ್ರೆ ಹೇಗಿದೆ ಇವಾಗ?
ನಿಮ್ ಮಾತು ಕೇಳ್ಕೊಂಡು ಕಾಯ್ಕೊಂಡು ಕೂತ್ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಹಸು ಗೊಟ್ಟಕ್ಕೆ ಕದ್ದು ಬಿಡ್ತಾ ಇತ್ತು. ಬರ್ತೀನಿ. ಓಹೋ, ನೋಡಿ ಗಿರಿಜಾದೇವಿ ಬರೇ, ನಮಗೇನಾದ್ರೂ ಸ್ವಲ್ಪ ನೋವಾದ್ರೆ ಕೂಗ್ಕೋತೀವಿ, ಬೇರೆಯವ್ರ ಹತ್ರ ಹೇಳ್ಕೊತೀವಿ. ಅವು ಮೂಕ ಪ್ರಾಣಿಗಳು, ಯಾರ ಹತ್ರ ಹೇಳ್ಕೋಬೇಕು ಹೇಳಿ? ನನ್ನ ಮಾತಿನಿಂದ ನಿಮ್ ಮನಸ್ಸಿಗೇನಾದ್ರು ಬೇಜಾರಾಗಿದ್ರೆ ದಯವಿಟ್ಟು ಕ್ಷಮಿಸಿ. ಬರ್ತೀನಿ. ಈಶ್ವರ, ಅಯ್ಯೋ, ಪೂಜೆ ಸಾಮಗ್ರಿ ಕೊಚ್ಚಲ್ ಬಿದ್ದು ಹೋದ್ವೆ. ಪಾಪಿ ಮುಂಡೆನೆ, ಹೀಗೇನು ಸೈಕಲ್ ಬಿಡೋದು? ಯಾವ ಮುದ್ಯಾ, ನನ್ ಸೈಕಲ್ ಗಡ್ಡ ಬಂದ್ಬಿಟ್ಟು ನನ್ ಬೀಳಿಸಿ ನನ್ನ ಮೇಗೆ ರೋಪ್ ಹಾಕ್ತೀಯ? ನಿಂಗೇನ್ ಗಾನಾಗಿನ ನೆಟ್ಕೈತೇನೋ? ನಿನ್ ಜುಟ್ನ ಪಟಕ್ಕಂತ ಕಿತ್ಬಿಡ್ತೀನಿ ಉತ್ಸಾ. ಅಯ್ಯೋ, ಪಾಪಿ ಮುಂಡೆ, ನಿನ್ ತಾತನಿಗೆ ಆಗೋಷ್ಟು ವಯಸ್ಸಾಗಿದೆ, ನನ್ನನ್ನು ಏಕವಚನ ಮಾತಾಡ್ತೀಯ? ನಿನ್ ನಾಲ್ಗೆ ಹೊಳ ಬಿದ್ದು ಹೋಗ. ಉಳ್ಳಾಗಣ ಅಂದ್ರೆ ತೆಗೆದು ಮಡಗ್ಬಿಡ್ತೀನಿ ನನಗೆ. ಏನಲ್ಲ ಈ ಗಡವ, ದೊಡ್ಡವ್ರನ್ನ ಹಾಗೇನೋ ಮಾತಾಡ್ಸೋದು? ಮೈ ಮೇಲೆ ಬೀಳ್ತೀಯಾ? ಏಟ್ ಹೊಡಿತೀಯ ನೀನ್ ಅವ್ರಿಗೆ? ಏಟ್ ಹೊಡಿತೀಯ? ನೀನ್ ಯಾವನ ಕೇಳಕ್ಕೆ? ನೀನ್ ಯಾವನ ಕೇಳಕ್ಕೆ? ನೀನ್ ಯಾವನ ಕೇಳಕ್ಕೆ? ಹೇಗೆ ನನ್ನ ಕೈ ಮಾಡ್ತೀಯಾರೋ? ನಿನ್ನ ಬರ್ತೀಯ? ಕುಸ್ತಿ ಬರ್ತೀಯಾ? ಬಾರ. ಹೇಗಿದೆ ಸ್ವಾಮಿ ಶಾಸ್ತ್ರಿಗಳೇ? ತಾವ್ ಹೊರಡಿ, ತಾವ್ ಹೊರಡಿ. ಏನ ಏನದು? ಗೌಡ ಮಗ ನಾನು, ನನ್ಗೆ ಹೊಡಿತೀಯನೋ? ನಮ್ಮ ಅಪ್ಪನ್ ಕೇಳಿ ನಿನ್ ಮೂಳೆ ಅಲ್ಲೇ ನಿಂತ್ಕೊಳ. ನಿನ್ ಮೂಳೆ ಬರ್ತಾ ಹೋದ್ರೆ ನನಗೆ ನಂಗೇನೆ ಇಲ್ಲ. ಹೊಡಿತೀಯನೋ? ಹೊಡಿತೀಯನೋ? ಅಪ್ಪನಿಗೆ ಹೇಳ್ಬಿಡ್ತೇನೆ. ನಿಮ್ಮ ಅಪ್ಪನಿಗೆ ಹೇಳ್ಬಿಟ್ರೆ ಹೆದ್ಕೊಂಡ್ಬಿಡ್ತೀನಿ. ತಗೊಂಡ್ಬಿಟ್ಯಾ? ಸೂರಿ ನಿನ್ ಮೇಲೆ ಕೈ ಮಾಡತ್ತ? ಕೈ ಮಡ್ಗದ ಸುಮ್ಕಿದ್ದೆಲ್ಲ ನೀನು? ಗಂಟಲ್ಲ, ನನ್ನ ಮಗ ಅಲ್ಲ? ನಾನ್ ಸುಮ್ಕಿರ್ತೀನ? ನಮ್ಮ ಅಪ್ಪನ್ ಕೇಳಿ ನಿನ್ ಮೈಕ್ ಚಮಡ ಸುಲ್ಸ್ತೀನಿ ಅಂತ ಹೇಳ್ದೆ, ಗೊತ್ತಾ? ಅದಕ್ಕೇನಂದ? ಹೋಗಲೆ, ಅವ್ರಪ್ಪ ಬೇಕಾರೆ ಹೇಳು ಅಂತ ಇನ್ನು 2 ಗೂಸ ಕೊಟ್ಟ. ಅಮ್ಮ, ಎಲ್ಲ ಪಟ್ಟಿ ಮಗನೇ, ನಿಂಗಿಷ್ಟು ದುರಾಂಕಾರ ಬಂದ ಮೇಲೆ ನಾನು ಬಿಡ್ತೀನಾ?
ಗಿರಿಗೌಡ ಮೆದೆ ಬೆಂಕಿ ಹಚ್ಚು ಅಂತ ಹೇಳ್ಕೊಟ್ಟವ್ರು ಯಾರು ನಿನಗೆ? ನೀವೇ. ನಾನ? ಹೌದು ನೀವೇ. ನಾನು ನಿನ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ಏನ್ ದ್ರೋಹ ಮಾಡಿದ್ದೆ ನಾನು ನಿನಗೆ? ಏನ್ ದ್ರೋಹ ಮಾಡಿದ್ದೆ ನಾನು ನಿನಗೆ? ನೀವೇ ನೀವೇ ನೀವೇ. ಮಾದ ಮಾದ ಯಾವನು ಹೇಳ್ಕೊಂಡವನು ಅಂತ ನೀನು ಇವತ್ತು ಹೇಳಲಿಲ್ಲ. ಇವತ್ತು ನಿನ್ನಿಂದ ಬೇಕಾದ್ದಾಗ್ಲಿ ನಿನ್ನ ಸುಟ್ಟು ಪೂಜೆ ಮಾಡಿ ನಾನು ಅಲ್ಲಿಂದ ಹೋಗ್ಬೇಕಾದ್ರೆ ಯಾವನ್ ಹೇಳ್ಕೊಟ್ಟವನು? ಯಾವನು ಹೇಳ್ಕೊಟ್ಟವನು? ಹೇಳ್ತೀನಿ ಸೂರಪ್ಪಣ್ಣ, ಹೇಳ್ತೀನಿ. ಕಿರಿಗೌಡ್ರ ಮಗ ನನ್ ಮಗಳು ಗಂಗಿನ ಕೆಡಿಸ್ಬಿಟ್ಟ. ಈಗ ನನ್ ಮಗಳಿಗೆ 3 ತಿಂಗಳಾಗೈತೆ ಸೂರಪ್ಪಣ್ಣ, 3 ತಿಂಗಳಾಗೈತೆ. ನನ್ ಮಗಳನ್ನ ನಿನ್ ಮಗನಿಗೆ ತಂದ್ಕೋ ಅಂತ ಗೌಡ್ರು ತಾವ್ ಕೇಳ್ಕೊಳಕ್ಕೆ ಅಂತ ಹೋದೆ. ಎಲ್ಲ ಗೌಡ್ರೆ ನಿಮ್ ಮಗ ನನ್ನ ಮಗಳ ಗಂಗೆನ ಕೆಡಿಸ್ಬಿಟ್ಟವನೆ. ಈಗ ಅವಳಿಗೆ 3 ತಿಂಗಳು. ಏನಲ್ಲ ನನ್ನ ಮಗ ನಿನ್ನ ಮಗಳನ್ನ ಕೆಡ್ಸೋನಾ? ನಿನಗೇನು ಜ್ಞಾನ ಆಗಿ ನಾನು ನೆಟ್ಗಾಯ್ತಾ ಇಲ್ವೋ? ಏನ್ ರಂಗ? ಅಪ್ಪಯ್ಯ, ಇವನ್ ಹೇಳೋದು ನಿಜ ಏನ್ಲ? ಅಯ್ಯೋ ದೇವ್ರ ಹೆಣಗ್ಲು, ನಮ್ಮ ಅವನ ಹೆಣಗ್ಲು, ನಾನು ಅವಳು ಮಕ್ಕ ಮೇಲೆ ನೋಡ್ನಿಲ್ಲ. ರಂಗಪ್ಪ ಹಂಗ ಅನ್ಬೇಡ. ನೀ ಏನಾರ ಕೈ ಬಿಟ್ಬಿಟ್ರೆ ನನ್ನ ಮಗಳು ಮೆಟ್ರ ಇಸಕ್ ಸಾಯಿಸ್ಬೇಕಾಯ್ತದೆ. ಸಾಯ್ಸೋಗ್ಲ? ಎಲ್ಲೋ ಹೋಗಿ ಬಸರಾಗಿರೋ ನಿನ್ ಮಗಳನ್ನ ನನ್ನ ಮಗ ಕೆಡಿಸ್ದ ಅಂತ ಹೇಳ್ತೀಯ? ಹೋಗ ಆಚೆಗೆ. ಹೋಗಕ್ಕಿಲ್ಲ ಅಂದ್ರೆ ಜಾಡ್ಸಿ ಓದಿದ್ದೀನಿ. ಒದ್ದು ಬಿಟ್ರೆ ನಾ ಸುಮ್ಕೆ ಬಿಟ್ಬಿಟ್ಟೆನಾ? ಎಲ್ಲ ಮಾಡ್ತೀಯ? ಇದೀಗ ಅವ್ರ ತಾವ್ ಹೇಳ್ತೀನಿ. ಹೇಳು. ಸೂರಪ್ಪಂಗೆ ಹೇಳ್ತೀನಿ. ಹೇಳು. ಊರ್ನವ್ರನ್ನೆಲ್ಲ ಪಂಚಾಯ್ತಿ ಮಾಡಕ್ತೀನಿ. ನಿನ್ನ ಮಾನ ಮರವಾದಿ 3 ಕಾಸ್ಗಿಲ್ದಂಗ್ ಮಾಡ್ತೀನಿ. ಬೇಕರ್ ಬಡ್ಡಿ ಮಗನೇ, ನನ್ನ ಮಗನೇ ನಿನ್ನ ಮಗಳನ್ನ ಕೆಡ್ಸವನೆ ಅನ್ನಕ್ಕೆ ಸಾಕ್ಷಿ ಎಲ್ಲ ಐತೆ. ಯಾರು? ಕರ್ಕೊಂಬರ್ಲ ಅವನ, ಕರ್ಕೊಂಬಂದು ಹೇಳಿಸ್ಲಾ? ಹಂಗನ್ಬೇಡಿ ನನ್ನ ನೋಡಿಯಾ. ನಿಮ್ ಮಗನ ಆಯ್ತೀನಿ, ಸಾಯ ಗಂಟ ನಿಮ್ ಮನೆಯಾಗ ಜೀತ ಮಾಡ್ತೀನಿ. ನೀವ್ ಹಂಗ ಆಗಕ್ಕಿಲ್ಲ ಅಂದ್ಬಿಟ್ರೆ ನಾವೆಲ್ಲ ವಿಷ ತಕೊಂಡ್ ಸತ್ತೋಗ್ಬೇಕಾಯ್ತದೆ. ನಿಮ್ ಪಾದ ಮುಟ್ಟಿ ಹೊಳ್ತಾ ಇವ್ನಿ. ನನ್ಗೆ ಹಂಗೆ ಯಾವತ್ತೂ ಸುಳ್ಳು ಹೇಳಕ್ಕಿಲ್ಲ ನನ್ನ ನೋಡಿಯಾ. ಹಂಗಾದ್ರೆ ನಾ ಹೇಳ್ದಂಗ್ ಮಾಡ್ತೀಯಲ್ಲ? ಅದೇನ್ ಹೇಳಿದೆ ನೋಡಿಯಾ. ಇಲ್ಲ ಪ್ರಾಣ ಬಿಡೋದ್ರು ಬಿಟ್ಬಿಡ್ತೀನಿ, ಇಲ್ಲ ಬೆಂಕಿಗೆ ಬಿಡೋದ್ರು ಬಿದ್ದ್ಬಿಡ್ತೀನಿ. ಬೆಂಕಿಗೆ ಬೀಳ್ಬೇಡ, ನಾ ಹೇಳಿದ ಕಡೆಗೆ ಬೆಂಕಿ ಇಡು. ಅಂದ್ರೆ ನೀನ್ ನನ್ ಮೆದೆಗ್ ಬೆಂಕಿ ಇಟ್ಟು ಸೂರಪ್ಪ ಬೆಂಕಿ ಇಡಿಸ್ದ ಅಂತ ಹಳ್ಳಿಲೆಲ್ಲ ಸಾರ್ಬೇಕು. ನಾನಾ? ಹೌದು, ನೀನೇ. ನೀನಂಗ್ ಮಾಡಿದ್ರೇನೆ ನಿನ್ ಮಾನ ಮರವಾದಿ ಉಳ್ಕೊಳ್ಳೋದು, ನಿನ್ನ ಗಂಗಿ ಬಾಳ್ ನೆಟ್ಗಾಗೋದು. ನನ್ ಮಗಳ ಬಾಳ್ ಬಳಸಕ್ಕೆ ಇಂಥ ಕಚಡ ತಿನ್ನ ಕೆಲಸ ಮಾಡ್ಬಿಟ್ಟೆ. ಈಗ ಅವಳ ಮಾನ ಪ್ರಾಣ ಎಲ್ಲ ನಿಮ್ ಕೈನಾಗೈತೆ ಸೂರಪ್ಪಣ್ಣ, ಎಲ್ಲ ನಿಮ್ ಕೈನಾಗೈತೆ. ಈಗ ನೀವೇ ನಮ್ ಭಾಗಕ್ಕಿದ್ಯಾವ್ರು? ಅಯ್ಯೋ ದೇವ್ರೆ, ಆಶ್ಚರ್ಯ ಅಲ್ಲ. ಸೂರಪ್ಪ ಮೆದಕ್ ಬೆಂಕಿ ಇಟ್ನಾ? ಹೌದು. ಏನಪ್ಪ ಯಾರಾನ ನಂಬಕಾಯ್ತದ? ಯಾವ ಹುತ್ತದಲ್ಲಿ ಯಾವ ಆವಾಯ್ತು? ಅಚ್ಚರಿ ಇನ್ನಿ ಈ ಕಾಲ ಕಲಿಗಾಲ. ಶ್ರೀರಾಮಚಂದ್ರನೇ ರಾವಣ ಆಗ್ಬಿಟ್ಟ. ಇದನ್ನ ನಾನು ಒಪ್ಪಕ್ಕಿಲ್ಲ. ನಮ್ ಸೂರಪ್ಪ ಬೆಂಕಿ ಅಂತವ್ರು, ಅದಕ್ಕೆ ಬೆಂಕಿ ಇಟ್ಟಿದ್ದು. ಅಲ್ಕಂಡ್ರಪ್ಪ, ಈ ನಮ್ ಕಿರಿಗೌಡ ಹೇಳ್ತಾ ಅವನೇ
ಈ ನಮ್ ಜೋಯಿಸ್ರ ಮಗ ಸೂರ್ನಾರಾಯಣಪ್ಪ ಇವನ್ ಮೆದೆಗ್ ಬೆಂಕಿ ಹಚ್ಬಿಟ್ಟವನೇ ಅಂತ ನಂಬುವಂತ ಮಾತಾ ಇದು? ಯಾಕೆ ನಂಬಕ್ಕಾಗಕ್ಕಿಲ್ಲ? ನಾನ್ ಸುಳ್ಳು ಹೇಳ್ತೀನ? ಮಾದ ನೋಡಿಲ್ವಾ? ಅವನ್ ಜೊತೆ ಅವ್ರು ನೋಡಿಲ್ವಾ? ಇವರೆಲ್ಲ ಸುಳ್ಳು ಹೇಳಕ್ ಕಾಯ್ತಿದ? ಅಪ್ಪಿ ತಪ್ಪಿ ಒಂದ್ ಟನ್ ತಪ್ಪು ಮಾಡಿದ್ರೆ ಹುಲಿ ಹಂಗ್ ಬೀಳ್ತಿದ್ ಮನ್ಸ, ಈಗ ಇಲಿ ಹಂಗ್ ನಿಂತಿರೋದ್ ನೋಡಿದ್ರೆ ಗೊತ್ತಾಗಕ್ಕಿಲ್ವಾ ತಪ್ಪು ಮಾಡೋನೆ ಅಂತ? ಕಿರಿಗೌಡ ಸುಮ್ಕಿರ್ಲ, ದೊಡ್ಡವ್ರು ನಾವಿಲ್ವಾ ಮಾತಾಡಕ್ಕೆ? ಏನ್ ಏನ್ ಎತ್ ಹುಚ್ಚ ಇದಾಗ ಮಾತಾಡ್ತಾನೆ ಇದೆಯಲ್ಲ. ಸೂರಪ್ಪನ್ ಯಾರು ಅಂತ ತಿಳ್ಕೊಂಡಿದ್ಯಲೆ? ನಮ್ಮ ಹಳ್ಳಿಗ್ ದ್ಯಾವ್ರು ಕಂಡ್ಲ, ದ್ಯಾವ್ರು ನೆತ್ತಿ ಮ್ಯಾಗ ಬಿಸಿಲು ಬೀಳ್ದಂಗ್ ಒಲೆಯರಿ ಮನೆ ಕಟ್ಟಿಸ್ಕೊಟ್ಟವನೇ ಕಣೋ, ಕುಡಿಯೋ ಸೀನೀರ್ ಬಾವಿ ಕೊಡ್ಸವನೇ ಕಣೋ. ಇಂತ ಮನ್ಸ ತಿನ್ನೋ ಬೆಂಕಿ ಹಾಕ್ತಾನ? ಕಂಡಿದ್ದೀನಿ ಸುಮ್ಕಿರಣ. ಯಾರ್ ತಾತನ ಮನೆ ದುಡ್ಡು ಅಂತ ಖರ್ಚು ಮಾಡ್ದ? ನನ್ ತಲೆ ಮೇಲೆ ಹೊಡೆದು ಮನೆ ಕಟ್ಟಿಸ್ಕೊಟ್ಟ, ನಿಂಗ್ ಮಂಗ್ ಬುದ್ಧಿ ಹೇಳ್ತಿ ತೋಟದ ಬಾವಿ ಬಿಡಿಸ್ಕೊಟ್ಟ. ಅವನ ಖರ್ಚು ಮಾಡಿ ಯಾರ್ಗೇನ್ ಮಾಡೋನೆ ಬೆಳ್ ಮರ್ಚು ನೋಡವ. ಅವನ ಖರ್ಚು ಮಾಡಿದ್ರೇನೆ ಸೇವೆ, ಅಲ್ದೆ ಹೋದ್ರೆ ಅಲ್ವೋ? ಅಲ್ಲಲ್ಲಿ ಎತ್ತಿಗ್ ಜ್ವರ ಬಂದ್ರು ಸೂರಪ್ಪ ಬೇಕು, ಕುರಿಗ್ ಚಳಿ ಬಂದ್ರು ಸೂರಪ್ಪ ಬೇಕು, ಊರ್ನಲ್ಲಿ ಯಾರಿಗ್ ಬರಬಾರ್ದು ಬಂದ್ರು ಅದಕ್ಕೆಲ್ಲ ಸೂರಪ್ಪ ಬೇಕು. ಹಳ್ಳಿನೇ ನಮ್ ಸೂರಪ್ಪ ಅಂತ ಮೆಚ್ಕೋತಿರೋವಾಗ ನೀನ್ ಯಾಕ್ಲ ಅವನ್ ಮ್ಯಾಗ ಕಾಗಿ ಹರ್ಕೊಂಡಂಗ ಹರ್ಕತಾ ಇದೀಯೋ? ಯಾಕೆ ಸೂರಪ್ಪ ಹಿಂಗ್ ನಿಂತ್ಕೊಂಡ್ಬಿಟ್ಟೆ? ಅದೇನಾಯ್ತು ಅಂತ ಹೇಳಪ್ಪ. ನೀನೇ ಹಿಂಗ್ ಸುಮ್ಕೆ ನಿಂತ್ಕೊಂಡ್ಬಿಟ್ರಿ ಹೆಂಗೆ? ಹೇಳಪ್ಪ ಸೂರ್ಯನಾರಾಯಣ. ಯಾಕೋ ಹೀಗ ಗರ ಬಡ್ದವ್ ನಿಂತಿದಿ? ಮಾತಾಡೋ. ಏನು ಸೂರಿ, ಏನಾಯ್ತು? ಮಾಡಿರೋದು ಮಣ್ ತಿನ್ನೋ ಕೆಲ್ಸ, ಅದಕ್ಕೆ ಬಾಯಿ ಮುಚ್ಕೊಂಡು ಹಂಗ್ ನಿಂತವನೆ. ಏನೋ ಸೂರಿ ನಿನ್ನ ಅವಸ್ಥೆ? ಇಷ್ಟು ಜನರ ಮಧ್ಯೆ ನೀನು ಅಪರಾಧಿಯಾಗಿ ನಿಂತಿದ್ಯಲ್ಲೋ, ಏನೋ ಇದೆಲ್ಲ? ಈಗ ಒಬ್ಬೊಬ್ರು ನಿನ್ನನ್ನು ಹೀಗೆ ಕೇಳ್ತಾ ಇದ್ದ ನನ್ ಕೈಲಿ ಸಹಿಸೋಕ್ಕಾಗಲ್ಲ ಕಣ. ಕಿರಿಗೌಡ ಹೇಳ್ತಾ ಇದ್ದಾನೆ ನೀನು ಅವನ ಬೆದೆಗೆ ಬೆಂಕಿ ಹಚ್ಚಿದ್ದೆ ಅಂತ. ಏನಾಯ್ತು ಹೇಳೋ? ಯಾಕೋ ಮಾತಾಡೋದಿಲ್ಲ? ಹೇಳೋ ಸೂರಿ. ಗೌಡ್ರೆ, ಈ ನಿಮ್ ಸೂರಿ ಯಾವತ್ತೂ ಸುಳ್ಳು ಹೇಳೋದಿಲ್ಲ ಅಲ್ವಾ? ಇಲ್ಲ ಕಣಪ್ಪ, ಇಲ್ಲ. ನೀನ್ ಯಾವತ್ತಿಗೂ ಸುಳ್ಳು ಹೇಳಕ್ಕಿಲ್ಲ. ಕಾರಣ ಇಲ್ಲದೆ ಯಾವ ಕೆಲಸನೂ ನಾನು ಮಾಡೋದಿಲ್ಲ ಅಲ್ಲ? ಹೌದಪ್ಪ, ಹೌದು. ನನ್ ಮಾತಿನಲ್ಲಿ ನಿಮ್ಮ ನಂಬಿಕೆ ಇದೆ ತಾನೆ? ನಮ್ಮಪ್ಪಣೆಗೂ ಇದೆ ಕಣಪ್ಪ. ಅಂದ ಮೇಲೆ ಕಿರಿಗೌಡನ ಮೇಲೆ ಬೆಂಕಿ ಹಚ್ಚಿದವನು ನಾನು. ನಂಬಲ್ಲ, ನಾನೀಗ ನಂಬಲ್ಲ. ಮಾತ ಹೇಳ ಮೇಲೆ ಎದ್ದೇಳ ಮೇಲೆ ನಾನು ಬೆಳೆಸದಲ್ಲಿ ನಿನಗೆ ಅರ್ಧ ಭಾಗ ಕೊಡ್ತೀನಿ. ಕಿರಿಗೌಡನ ಮೇಲೆ ಬೆಂಕಿ ಹಚ್ಚು ಅಂತ ನಾನು ನಿನಗೆ ಹೇಳಲಿಲ್ಲ? ನಾನು ನಿನಗೆ ಹೇಳಿದೆ ತಾನೆ? ಯಾಕೆ ತೊದಲ್ತಾ ಇದೀಯ ನೀನು? ಹೇಳಿದೋ ಇಲ್ವೋ? ಹೌದು, ಹೇಳಿದ್ರಿ. ಈ ಪ್ರಕರಣಕ್ಕೆಲ್ಲ ಕಾರಣ ಯಾರು ಗೊತ್ತಾ? ಈ ನಿಮ್ಮ ತಮ್ಮ, ಈ ದೊಡ್ಡ ಮನುಷ್ಯ, ಈ ಕಿರಿಗೌಡ. ಅದಂಗೆ ನಾನೇ ಕಾರಣ ಅಂತ ಹೇಳ್ಬಿಟ್ಟೆ. ಕಾರಣ ಕೇಳ್ತೀಯ? ಶಾಂತವಾಗಿದ್ದ ನನ್ನ ಮನಸ್ಸಿನಲ್ಲಿ ಕೋಪ ತುಂಬಿದೆ, ಪ್ರೀತಿ ತುಂಬಿದ ಹೃದಯದಲ್ಲಿ ಆಕ್ರೋಶನ ತುಂಬಿದೆ, ಸ್ನೇಹಕ್ಕಾಗಿ ಹಾತೊರಿತಾ ಇದ್ದ ನನ್ನಲ್ಲಿ ದ್ವೇಷದ ಕಿಡಿ ಎಬ್ಬರಿಸಿದೆ. ಅದಕ್ಕೆ ನಿನ್ನ ಮೇಲೆ ಬೆಂಕಿ ಇಟ್ಟೆ. ಸಾಧ್ಯವಿಲ್ಲ. 1000 ಜನ 1000 ತರ ಹೇಳ್ತಿರ್ಬಹುದು, ಅವನೇ ಹೇಳ್ತಿರ್ಬಹುದು ತಾನೇ ಬೆಂಕಿ ಇಟ್ಟೆ ಅಂತ. ಅದನ್ನ ನಾನು ಹೇಳ್ತಾ ಇದ್ದೀನಿ. ನಮ್ಮ ಸೂರಿ ಯಾವತ್ತೂ ಯಾವ ಕಾರಣಕ್ಕೂ ಇಂಥ ಹೇಸಿಗೆ ಕೆಲಸ ಮಾಡೋಲ್ಲ. ನನಗ್ ಗೊತ್ತು ಅವನ ಗುಣ ಎಂತದ್ದು ಅಂತ. ಏನೋ ಗೊತ್ತಿರೋದು ನಿನಗೆ? ಏನು ಗೊತ್ತಿರೋದು ನಿನಗೆ? ಯಾರ ಮನಸ್ಸಿನಲ್ಲಿ ವಿಷ ತುಂಬಿರುತ್ತೆ, ಯಾರ ಹೃದಯದಲ್ಲಿ ದ್ವೇಷ ಹೊಗೆಯಾಡ್ತಿರುತ್ತೆ ಅಂತ ಕಣ್ಣು ಕಾಣುತ್ತೇನೋ? ಶ್ರೀರಾಮಚಂದ್ರ ಒಳ್ಳೆಯವನೇ, ಮರೆಯಲ್ಲಿ ನಿಂತು ವಾಲಿನ ಕೊಲ್ಲಿಲ್ಲ. ಶ್ರೀಕೃಷ್ಣ ಅವತಾರ ಪುರುಷನೇ, ಕರ್ಣನ ಮಾಡಬಾರ್ದು ಅನ್ಯಾಯ ಮಾಡ್ಲಿಲ್ಲ. ಇಂಥ ಮಹನೀಯರುಗಳಂಥ ಕೆಲಸ ಮಾಡ್ಬಿಟ್ರು. ಇನ್ನಾವ ಮಹಾ ಲೆಕ್ಕನು?
ಎಂಥ ಒಳ್ಳೆಯವನ್ನ ಕೆಟ್ಟವನು ಮಾಡುತ್ತೆ ಕಣೋ ಸಂದರ್ಭ. ಸೂರಪ್ಪ, ನಿನ್ ಬಾಯಿನಾಗ ಇಂತ ಮಾತ ಯಾಕವ್ರೆ? ನಾನೇನು ಮನುಷ್ಯ ಅಲ್ವಾ? ನನಗೇನ್ ರೋಷ ದ್ವೇಷ ಇರೋದಿಲ್ವಾ? ಆವತ್ತಿ ನಿಮ್ ತಮ್ಮ ಹೇಳ್ದ, ಹಾರೂರು ಹೆಚ್ಚಿದ ಊರ್ ಹಾಳು, ನಳ್ಳಿ ಹೆಚ್ಚಿದ ಕೆರೆ ಹಾಳು ಅಂತ. ಏನಿದ್ರ ಅರ್ಥ? ಓಹೋ, ನಾವೇನ್ ಈ ಊರಲ್ಲಿ ಇರ್ಕೂಡ್ದ, ಬದುಕಬಾರ್ದ? ನಾವೇನ್ ಇವನು ಮನೆ ಮುರಿದಿದ್ವಾ? ಏನ್ ಈ ಊರಲ್ಲಿ ದೊಡ್ಡ ಪಾಳ್ಯಗಾರ ಇವನು, ಭಾರಿ ಗಂಡಸು. ನಾವೆಲ್ಲ ಕೈಗಳು ಬಳೆಗಳು ತೊಟ್ಕೊಂಡಿದ್ದೀವಿ. ಬೇಡವಾ? ಯಾರು ಹೋದ್ರೆ ರಕ್ತ ಕಟ್ಬಿಡ್ಬೇಕು. ತಲೆ ಎಲ್ಲ ಹರಡ್ತೇನು? ಜೋಯ್ಸಪ್ಪರೇ, ನೀವ್ ಸ್ವಲ್ಪ ಸುಮ್ಕಿರಿ. ನಾವಿಲ್ವಾ ವಿಚಾರಿಸ್ಕೊಳಕ್ಕೆ? ನೀನ್ ಮಾತಾಡು ಸೂರಪ್ಪ. ಆವತ್ತು ಒಂದ್ ದಿವಸ ಇವನು ದಾರಿಯಲ್ಲಿ ನನ್ನ ನಿಲ್ಸ್ಕೊಂಡು ಹೇಳ್ತಾನೆ, ನಿನ್ನ ಮನೆ ಉಳಿದು ಹೋಗುತ್ತೆ ಅಂತ. ಯಾತಕ್ಕೋಸ್ಕರ ಮಾತು ಹೇಳ್ದ ಇವನು? ಯಾತಕ್ಕೋಸ್ಕರ ಅಷ್ಟೊಂದು ಹೊಟ್ಟೆ ಉರಿ ಇವನು ನನ್ನ ಮೇಲೆ? ನಾವು ಹಣ ಕೊಟ್ಟು ಜಮೀನ ಬಿಡಿಸ್ಕೊಂಡಿದ್ದಕ್ಕೋಸ್ಕರವಾ? ನಾನೊಬ್ಬ ವ್ಯವಸಾಯಿಗಾರನಾಗಿದ್ದಕ್ಕೋಸ್ಕರನಾ? ಗೌಡ್ರೆ, ಇದು ಬ್ರಾಹ್ಮಣ ಪಿಂಡ. ಮದುವೆ ಮಾಡಿಸೋದು ಗೊತ್ತು, ಶ್ರಾದ್ದ ಮಾಡಿಸೋದು ಗೊತ್ತು, ತಿನ್ನೋದು ಗೊತ್ತು, ತಿನ್ನೋ ಅನ್ನವೇ ಬೆಳೆಯೋದು ಗೊತ್ತು. ಈ ಕಿರಿಗೌಡನಂತಹ ವಿಷ ಸರ್ಪದ ಹಲ್ಲನ್ನ ಕಿತ್ತು ಹಾಕೋದು ಗೊತ್ತು. ಏನಂದೆ? ಇವನ ನನ್ನ ಮಗ, ನನ್ ಸೂರಿ ಇವನ. ಅಯ್ಯೋ ಅಯ್ಯೋ ಅಯ್ಯೋ, ಇವನಿಂಥ ಚಂಡಾಲ ಆಗ್ತಾನೆ ಅನ್ನೋದು ನನಗೆ ಗೊತ್ತಿದ್ದಿದ್ರೆ ಹುಟ್ಟಿದ್ದಾಗ್ಲೇ ಕತ್ತಿಸ್ಗೆ ಹೇಳೋ ನೀರು ಬಿಟ್ಬಿಡ್ತಿದ್ದೆ. ಆನಂದಿ, ನೋಡ್ದೇನೆ ನಿನ್ನ ಮಗನ್ನ? ಇಂಥ ಚಂಡಾಲ ಹೆರೋ ಬದ್ಲು ನೀನು ಬಂದಿ ಆಗಿದ್ದಿದ್ರೆ ಎಷ್ಟೋ ಚೆನ್ನಾಗಿರ್ತಿತ್ತಲೇ. ಆಯ್ತು ನಡಿ, ಮಾನ ಮರ್ಯಾದೆ ಹೋದ ಮೇಲೆ ನಾವು ಇನ್ಯಾಕೆ ಬದುಕಿರ್ಬೇಕು? ಈ ಮಂಡಿ ನೋಡ ತೀರ್ತು. ನಡಿ. ಜೋಯಿಸ್ರೆ, ತುಡುಕ್ಬೇಡಿ, ಪಂಚಾಯತಿ ತೀರ್ಮಾನ ಕೊಡ್ಲಿ. ಇನ್ನೇನ್ ತೀರ್ಮಾನ ಸ್ವಾಮಿ? ಏನಾಗಿದೆ ಅಂತ ಅನ್ನೋದು ಹೊಲಸುವಾಗಲೇ ಹೇಳುತ್ತಲ್ಲ. ಏನ್ ಶಿಕ್ಷೆ ಬೇಕಾದ್ರೂ ಕೊಡಿ, ನೇಣು ಹಾಕಿ. ನಡಿ. ಈ ಜಾಗ ಬಿಟ್ಟು ಹೋಗ್ಕೊಡ್ದು. ಅಪ್ಪ ಅವರೇ, ಈ ಜಾಗ ಬಿಟ್ಟು ಹೋಗ್ಕೊಡ್ದು. ಬೆದೆಗ್ ಬೆಂಕಿ ಇಕ್ಕಿದು. ಸೂರಪ್ಪ ಅಲ್ಲ, ಸೂರಪ್ಪ ಅಲ್ಲ, ನನ್ ಗಂಡ ಮಾದ. ಮೆದೆ ಬೆಂಕಿ ಹಚ್ಚಿದ್ದವ್ ನಾನೇ, ಮೆದೆ ಬೆಂಕಿ ಹಚ್ಚಿದ್ದವ್ ನಾನೇ ಅಂತ ಅಷ್ಟೊತ್ತ ಹೊಡ್ಕೊತಾ ಇದ್ದೀನಿ. ತಲೆಗೆಲ್ಲ ಕೆಟ್ಟಿದೆಯಲ್ಲಮ್ಮ ನಿನಗೆ? ನೀ ಸುಮ್ಕಿರಿ ಬುದ್ಧಿ. ತಲೆ ಕಟ್ಟಿರೋದು ನನ್ಗಲ್ಲ, ಅಲ್ಲಿ ನಿಂತವರಲ್ಲ ಕಿರಿಗೌಡ, ಅವನ್ಗೆ. ಎಲ್ಲ ಸೇರ್ಕೊಂಡು ಅವನ್ ತಲೆ ಸರಿ ಮಾಡಿ. ಮೆದೆಗ್ ಬೆಂಕಿ ಇಡು ಅಂತ ನನ್ ಗಂಡನ್ ಹೇಳ್ಕೊಟ್ಟವನು ಅವನೇ. ಏನೆಲ್ಲ ರಂಡೆ, ನನ್ ಮ್ಯಾಕೆ ಅಂತೇನೆ ಊಟ ಹಾಕ್ಬಿಡ್ತೀನಿ ನಿನ್ನ. ಮುತ್ಕೊಂಡ್ ಕುಂತ್ಕೊಳ್ಳೋ ಯಾಕೆ ಕಂಡೀನಿ? ಊತ್ ಬಿಡ್ತಾನಂತೆ, ಊತ್ ಬಿಡ್ತಾನೆ. ಗೌಡಜ್ಜ ಗೌಡಜ್ಜ, ನಾನ್ ಸತ್ಯ ಹೇಳ್ತೀನಿ. ಇವನ್ ಮಗನವನಲ್ಲ ರಂಗ, ಅವನು ನನ್ ಮಗಳನ್ನ ಕಡಿಸ್ಬಿಟ್ಟವನೆ. ಈಗ ಅವಳಿಗೆ 3 ತಿಂಗಳಾಗೈತಿ. ನನ್ ಗಂಡ ಈ ಪಾತಿ ಕಾಲಿಡ್ಕೊಂಡು ಮಗಳನ್ನ ನಿನ್ ಮಗನ್ಗೆ ತಂದ್ಕೊ ಅಂತ ಕೇಳಿದಿಕ್ಕೆ ಈ ಗೌಡ ನಾನ್ ಹೇಳ್ದಂಗ್ ನಡ್ಕೊ, ಅಲ್ಲಿ ಪಂಚಾಯಿತಿಲಿ ಸೂರಪ್ಪನ್ ಮಾನ ತಗಿ, ನಿನ್ ಮಗಳನ್ನ ನನ್ ಸೊಸೆ ತಂದ್ಕೊಂತೀನಿ ಅಂದ. ಈ ನನ್ ಗಂಡ ಅದನ್ನ ನಂಬ್ಕೊಂಡು ಈ ಮಂಟಿನೋ ಕೆಲ್ಸ ಮಾಡ್ಬಿಟ್ಟ ಗೌಡಜ್ಜ, ಈ ಮಂಟಿನೋ ಕೆಲ್ಸ ಮಾಡ್ಬಿಟ್ಟ. ನನ್ನ ಮಗ ಇಂತ ಕೆಲಸ ಮಾಡೋನೆ ಅಂದ್ರೆ ತೆಗೆದಾಕ್ಬಿಡ್ತೀನಿ. ಅಪ್ಪಯ್ಯ, ನೀನು ಇವಳ ಮಗಳನ್ನ ಕೆಡ್ಸಿದ್ಯಲ್ಲ? ಅಯ್ಯೋ, ದೇವರೊಳಗೆ ಅವ್ನು ಯಾರು ಅಂತ ನನಗೆ ಗೊತ್ತಿಲ್ಲ ಅಪ್ಪಯ್ಯ. ಹತ್ರಕ್ ಬಂದ್ರೆ ತಲೆ ಕಡ್ದಂಗೆ ಕೆಳಗೆ ಮಡಗ್ಬಿಡ್ತೀನಿ. ಬಾಯ್ ಬಿಡ್ಲಾ, ನಿಜ ಬಗಳ್ ಹೇಳ್ತೀನಿ. ಅವಳನ್ನ ನಾನೇ ಮದುವೆ ಆಗ್ಬೇಕು ಅಂತ ಆಸೆ ಇಟ್ಕೊಂಡಿದ್ದೆ. ನಮ್ಮಪ್ಪ ಏನ್ ಕೇಳ್ದೆ, ಅವಾಗಕ್ಕಿಲ್ಲ ಅಂದ, ಅದಕ್ಕೆ ಕೆಡಿಸ್ಬಿಟ್ಟೆ. ಸೂರಿ, 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 ಯಾರೋ ಮಾಡಿದ ತಪ್ಪು ನಿನ್ನ ತಲೆ ಮೇಲೆ ಹಾಕೊಂಡು ಬೇರೆಯವ್ರಿಗೆ ಉಪಕಾರ ಮಾಡಿಬಿಟ್ಟೆ. ನಾನೇನಪ್ಪ ಮಾಡಿದೆ ಅಂತಂದ್ರೆ, ನನ್ನ ಮಗನ ಒಳ್ಳೆತನ ಅರ್ಥ ಮಾಡ್ಕೊಳ್ದೆ ಊರಿನ ಜನಗಳ ಎದುರಿಗೆ ಅವನು ಕೆನ್ನೆ ಹೊಡೆದು ಅವಮಾನ ಮಾಡಿಬಿಟ್ಟೆ. ಸೂರಿ, ಸೂರಿ, ನೀನು ಹುಟ್ಟಿದ ಆರಭ್ಯ ಒಂದು ದಿನ ನಿನ್ನ ಮೇಲೆ ಕೈ ಎತ್ತಲಿಲ್ವಲ್ಲೋ. ಏನು ಬಂತು ರೋಗ ನನಗೆ? ಜೋಯಿಸ್ರೆ, ಜೋಯಿಸ್ರೆ, ರೋಗ ಬಂದಿರೋದು ನಿಮಗಲ್ಲ, ಆ ರೋಗದ ಮೂಲ ಅಲ್ಲಿದೆ ನೋಡಿ.
ನೀನ್ ಮಾಡ್ತಿರೋ ಕೆಲಸ ಚೆನ್ನಾಗಿಲ್ಲ. ತೆಗಪ್ಪ ತೆಗಿ. ಏನ್ ನೀನು? ಗೌಡ್ರೆ, ಶಾಸ್ತ್ರಿಗಳ ಗೌಡ್ರಲ್ಲಿ ಇಲ್ಲೇ ಇದ್ರಲ್ಲಪ್ಪ. ಗೌಡ್ರೆ, 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 ಗೌಡ್ರೆ. ಗೌಡ್ರೆ, 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 ಓ ಗೌಡ್ರೆ, 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 ಗೌಡ್ರೆ. ಗೌಡ್ರು ಗುಡ್ಡು ಹೋಯ್ತಾ ಇದ್ರು. ಗುಡ್ಡ ಹತ್ರನ? ಸರಿನಾ? ನ್ಯಾಯನ ಇದು? ಇದೇನಾ ನೀವು ಮಾಡೋ ಕೆಲಸ? ಇನ್ನೇನ್ ಮಾಡ್ಬೇಕು? ಅಷ್ಟು ಜನದ ಮುಂದೆ ನಿಮ್ಮ ಅಪ್ಪನ ಕೈಯಾಗಿ ನೀನ್ ಹೇಳ್ತಿದ್ದಲ್ಲಪ್ಪ, ಅದು ನ್ಯಾಯವಾ? ನನ್ನ ಕೂಡ ಉಡ್ದವನಿಂದ ನಿಂಗಿಷ್ಟ ನ್ಯಾಯ ಆದ್ಮ್ಯಾಗೆ ನಾನ್ ಬದುಕಿರ್ಬೇಕಾ? ಉಡ್ದು ಬೇಕು. ಒಂದ್ ಕೆಲಸ ಮಾಡಿ, ಬನ್ನಿ, ನಿಮ್ ಜೊತೆ ನಾನು ಬರ್ತೀನಿ. ಇಬ್ರು ಒಟ್ಟಿಗೆ ಬಿದ್ದು ಬೇಡ. ನೀವೇ ಹೋದ್ಮೇಲೆ ನನಗೇನಿದೆ ಕೆಲಸ ಇಲ್ಲಿ? ನಾನೇ ಹತ್ತಿಕ್ಕಿರ್ಬೇಕು ಅಂತ. ಬನ್ನಿ. ನನ್ನ ಅನಾಥನಾಗಿ ಮಾಡ್ಬೇಕು ಅಂತಿದ್ಯಾ? ಇಲ್ಲ ಕಣಪ್ಪ, ಇಲ್ಲ. ಈ ನನ್ ದ್ಯಾವ್ರು ನನ್ನ ಸಾಯೋಕು ಬಿಡ್ಲಿಲ್ವಲ್ಲವಾ? ಅದ್ ಯಾವ ಜನ್ಮದ ಋಣಾನು ಬಂದಾನೋ ನಂಗೂ ಈ ಸೂರಪ್ಪಂಗೂ. ಅಷ್ಟು ಸುಲಭವಾಗಿ ಕಳ್ಸ್ಕೊಡೋ ಅಂತ ಗಂಟಲ್ಲವ ಅದು. ಒಂದಿನ ಸೂರಪ್ಪ ನೋಡದೆ ಹೋದ್ರೆ ನನ್ ಜೀವನೇ ನಿಲ್ಲಕ್ಕಿಲ್ಲ ಕಣವ. ಇಂತ ಈ ನಮ್ಮಪ್ಪಂಗೆ ಅನ್ಯಾಯ ಮಾಡ್ಬಿಟ್ನಲ್ಲವ, ನನ್ನ ತಮ್ಮ ಅನ್ಯಾಯ ಮಾಡ್ಬಿಟ್ಟ ಕಣವ, ಅನ್ಯಾಯ. ಏನಪ್ಪ, ಏನ್ ಸಮಾಚಾರ? ಹಾಗೆ ತಲ್ಲೀನಾಗ್ಬಿಟ್ಟಿದೆಯಲ್ಲ, ಯಾವ ಲೋಕದಲ್ಲಿದ್ದೆ? ಗಂಧರ್ವ ಲೋಕದಲ್ಲಿ. ಗಂಧರ್ವ ಲೋಕನ? ಒಬ್ನೇ ನಾ ಜೊತೆಲಿ ಯಾರಾದ್ರೂ ಇದ್ರ? ಗಂಧರ್ವ ಕನ್ಯೆ ಇದ್ಲು. ಪರವಾಗಿಲ್ವೇ? 500 ತುಂಬಾ ಮುಂದುವರೆದು ಬಿಟ್ರು. ಏನವರೇ, ಗಂಧರ್ವ ಕನ್ಯೆಯರ? ಸನ್ಯಾಸಿ ಸಂಸಾರಿ ಆದಾಗೆ. ನಾನ್ ಸನ್ಯಾಸಿ ಅಂತ ನಿನಗೆ ಯಾವಾಗಲೂ ಹೇಳಿದೆ? ಏನ ಚಂದ್ರು, ಸನ್ಯಾಸಿ ಸಂಸಾರಿ ಆದ್ರೆ ಹೇಗಿರುತ್ತೆ? ಈಗ ನಾನು ಮದುವೆ ಮಾಡ್ಕೊಂಡ್ರೆ ಹೇಗಿರುತ್ತೋ ಹಾಗೆ. ಅದ್ ಯಾವಾಗ ದೇವ್ ನಿನ್ಗೆ ಆ ಒಳ್ಳೆ ಬುದ್ಧಿ ಕೊಡ್ತಾನೋ, ಅದ್ ಯಾವಾಗ ನೀನ್ ಮದುವೆ ಮಾಡ್ಕೊಂಡು ಆ ಮಗುಗೊಂದು ತಾಯಿನ ಕರ್ಕೊಂಡ್ ಬರ್ತೀಯೋ. ಲೇ, ಸ್ವಲ್ಪ ದೊಡ್ಡ ಮನ್ಸು ಮಾಡೋ, ನನಗೋಸ್ಕರ ಬೇಗ ಮದುವೆ ಮಾಡ್ಕೊಳೋ. ಹೇಳೋ, ಯಾವ ಮಾಡ್ಕೋತೀಯೋ? ಹೇಳ್ತೀನೋ, ನಡಿ. ಎಲ್ಲಿಗೆ? ನಮ್ಮವ್ವ ನಿನ್ನ ಕರ್ಕೊಂಡು ಬಾ ಅಂದ್ಲು. ಯಾಕಂತೆ? ಏನೋ ಮಾತಾಡದಿದೆ ಅಂತ. ನನ್ ಜೊತೆಲ್ಲ? ಅದೇನ ಪಂಥ ಮಾತು? ಅಮ್ಮ, ಬಾಪಾ ಸುರಿ. ಏನಮ್ಮ, ಏನೋ ಮಾತಾಡ್ಬೇಕು ಅಂದ್ರಂತೆ? ಬಾ.
ಏನ್ ಮನೆ ವಿಶೇಷನಾ? ಹೌದಪ್ಪ. ಒಬ್ಬಟ್ಟಿನ ಸಾರು, ಅನ್ನ, ತುಪ್ಪ. ಆ ಕಾಲು ಹತ್ರ ಬಂದೈತೆ, ಕುತ್ಕೋ. ಕೂತ್ಕೋ. ಇದೇನಪ್ಪ ಇದು? ನಮ್ಮನೇಲಿ ನನಗೆ ಕೂತ್ಕೊಂತ ಉಪಚಾರ? ಅಯ್ಯೋ, ನಿನಗೆ ತುಂಬಾ ಮಾತಾಡ್ಬೇಕಾಗೈತೆ, ಕುತ್ಕೋಪ್ಪ, ಕುತ್ಕೋ. ನನ್ನ ಹತ್ರ ತುಂಬಾ ಮಾತಾಡ್ಬೇಕಾ? ಬಾರಪ್ಪ ಕೂತ್ಕೋ. ನೋಡಪ್ಪ, ನನ್ನ ಅದೃಷ್ಟ, ನಿನ್ ಸ್ನೇಹಿತ ಮದುವೆ ಒಪ್ಕೊಂಡಾನೆ. ಎಲ್ಲ ಕಳ್ಳಾಲಿ. ಚಂದ್ರ ಚಂದ್ರ, ಎಂಥ ಸಿಹಿ ಸುದ್ದಿ ಕೇಳ್ಬಿಟ್ಟ ನಾನು. ದೇವ್ರು ಎಷ್ಟು ಒಳ್ಳೆ ಬುದ್ಧಿ ಕೊಟ್ಬಿಟ್ಟ ನಿನಗೆ. ನಾನೇ ಧನ್ಯ ಕಣ, ನಾನೇ ಧನ್ಯ. ರೇ ಚಂದ್ರ, ನಿಂದ ಮದುವೆ ಆದ ತಕ್ಷಣ ನಾನು ಒಂದ್ ಮದುವೆ ಮಾಡ್ಕೊಂಡ್ಬಿಡ್ತೀನಿ ಕಣ. ಹೌದಾ? ಕೇಳ್ದನವಾ? ಯಾರವಾದ ಹೆಣ್ಣು? ನಿಮ್ ಕಡೆದೇಪ್ಪ, ನೀನೇ ವಸಿ ಮುತುವರ್ಜಿ ವಹಿಸಿ ಮಧ್ಯಸ್ಥೆ ಮಾಡ್ಬೇಕು. ಅಂದ್ರೆ ಸಂಬಂಧ ನಾನು ಕುದುರಿಸಬೇಕು, ಪೌರೋಹಿತ್ಯನೂ ನಾನೇ ಮಾಡ್ಬೇಕು, ಅಷ್ಟೇ ತಾನೇ? ಲೇ, ಪುರೋಹಿತರಿಗೆ ನಮಸ್ಕಾರ ಹೊಡೆಯೋ. ಪೌರೋಹಿತ್ಯ ಅಲ್ಲ ಕಣ, ಮತ್ತಿನ್ನೇನ್ ಮದುವೆ ದಳ್ಳಾಳಿ ಕೆಲಸ. ಗೌರವವಾಗಿ ರಾಯಭಾರಿ ಅಂತ ಹೇಳೋಣ. ಅರ್ಥವಾಯ್ತು, ಮದುವೆ ಬ್ರೋಕರ್ ವಿತೌಟ್ ಕಮಿಷನ್. ನೋಡು ಸೂರಪ್ಪ, ನೀ ವಸಿ ದೊಡ್ಡ ಮನಸ್ಸು ಮಾಡಿ ತೊಂದ್ರೆ ತಗೋಬೇಕಷ್ಟೇ. ಏನಮ್ಮ ನೀವು ಹೇಳ್ತಾ ಇರೋದು? ದೊಡ್ಡ ಮನುಷ್ಯಂತದ್ದಮ್ಮ ಇದ್ರಲ್ಲಿ. ಹಂಗಲ್ಲಪ್ಪ, ಇವನೇನೋ ಹುಡುಗಿನ ಒಪ್ಕೊಂಡವನೆ, ಹೌದು. ಆದ್ರೆ ಹುಡುಗಿ ಇವ್ನ ಒಪ್ಕೋಬೇಕಲ್ಲ. ಏನಾಗಿದೆ ನಮ್ ಚಂದ್ರು? ಏನಾಗಿದ್ದಾನೆ ಎಂದೆ? ಇಂಥ ಗಂಡನ ಕೈ ಹಿಡಿಬೇಕಾದ್ರೆ 7 ಜನ್ಮಗಳು ತಪಸ್ಸು ಮಾಡಿರ್ಬೇಕಾ ಹೆಣ್ಣು, ಗೊತ್ತಾ? ಹಂಗಲ್ಲಪ್ಪ, 2ನೇ ಮದ್ವೆ ಅಲ್ವಾ, ಒಂದ್ ಮಗ ಬೇರೆ ಐತೆ. ಇರ್ಲಿ, ಇದ್ರೆ ಏನು? ಅದ್ ನಿಂಗ್ ಗೊತ್ತು, ಆದ್ರೆ ಆ ಹುಡುಗಿ ಗೊತ್ತು ಮಾಡ್ಕೋಬೇಕಲ್ಲ. ಹುಡುಗಿನೂ ಗೊತ್ತು ಮಾಡ್ಕೋಬೇಕು, ಅವ್ರ ಅಪ್ಪನೂ ಗೊತ್ತು ಮಾಡ್ಕೋಬೇಕು. ಅವಳೆಲ್ಲಿದ್ದಾಳೆ ಹೇಳಿ? ದೇವಲೋಕದಲ್ಲಿರ್ಲಿ, ಎಳ್ಕೊಂಬಂದು ಹಸೆ ಮನೆ ಮೇಲೆ ಕೂರ್ಸೋ ಹೊಣೆ ನಂದು. ಅಷ್ಟ್ ಮಾಡಪ್ಪ ಸಾಕು, ಈ ಮನೆ ಬೆಳಕ್ ಮಾಡ್ ಪುಣ್ಯ ನಿನಗೆ ಸಿಗ್ತೈತೆ. ನೋಡಿ ನೋಡಿ, ನೀವ್ ಅಷ್ಟೆಲ್ಲ ದೊಡ್ಡ ಮಾತಾಡಬೇಡಿ. ಈ ಸೂರ್ಯ ಆಡ್ದ ಮಾತು ಯಾವ ತರ ತಪ್ಪಿಸ್ಕೊಂಡಿದ್ದಾನ? ಹುಡುಗಿ ಯಾರು ಅಂತಾನೆ ಹೇಳ್ತಾ ಇಲ್ವೇ ನೀವು? ಯಾರು ಚಂದ್ರ ಭಾಗ್ಯವತಿ? ನೀನೇ ಹೇಳವ. ಓ, ನಾಚಿಕೆ ಬೇರೆ ಅವನಿಗೆ. ಅದೇ ಕಣಪ್ಪ, ನಿಮ್ಮೂರ್ ಹಿರೇಗೌಡ್ರ ಮೊಮ್ಮಗಳು ಗಿರ್ಜಾ. ಮೊನ್ನೆ ಮನೆ ಬಂದಾಗ ನೋಡ್ದೆ, ಎಷ್ಟ್ ಒಳ್ಳೆ ಹೆಣ್ಣು, ಅಪರಂಜಿ ಅಂತ ಕೂಡ, ತುಂಬಿದ ಕೊಡ ತುಳ್ಕೊಲ್ಲ ಅನ್ನೋ ಹಂಗೆ ಗಂಭೀರ. ನೋಡು ಸೂರಪ್ಪ, ದೊಡ್ಡ ಗೌಡ್ರಿಗೆ ನಿನ್ ಮಾತಿನ ಮೇಲೆ ತುಂಬಾ ಗೌರವ ಅಂತೆ. ನೀ ವಸಿ ದೊಡ್ಡ ಮನಸ್ಸು ಮಾಡಿ ಈ ಶುಭ ಕಾರ್ಯ ನೆರವೇರಿಸ್ಕೊಟ್ಬಿಟ್ರೆ ನಾನು ಕೊನೆಗಾಲದಲ್ಲಿ ನೆಮ್ಮದಿಯಿಂದ ಕಣ್ಮುಚ್ಕೊಂತೀನಿ. ಅಲ್ಲಿಂದ ಓಡಿ 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 ಇಷ್ಟೊಂದು ಸುಸ್ತಾಯ್ತು. ನಿಧಾನವಾಗಿ ಬರೋಣ ಅಂದ್ರೆ ಮನಸ್ಸು ಕೇಳಲ್ಲ. ಏನ್ ಮಾಡೋದು? ಒಂದು ಕ್ಷಣ ನಿಮ್ಮನ್ನ ನೋಡದೆ ಇದ್ರೆ ನನ್ನ ಕೈಯಲ್ಲಿ ತಡೆಯೋಕ್ಕಾಗಲ್ಲ. ಹೌದು, ನನ್ ಸೂರ್ಯ ನಾವು ನೋಡ್ಬೇಕು ಅಂದಾಗ ಗೌರಿ ಶಂಕರದ ಮೇಲಿದ್ರು ಬಂದೇ ಬರ್ಬೇಕು ಅಲ್ಲ ಅಂತೀರಾ? ಪ್ರೀತಿ ಅಂದ್ರೆ ಏನು, ಅನುರಾಗ ಅನ್ನೋದು ಹೇಗಿರುತ್ತೆ, ಅದ್ರಲ್ಲಿ ಎಷ್ಟು ಸುಖ ಇರುತ್ತೆ, ಒಂದು ಕ್ಷಣ ದೂರ ಆದ್ರೆ ಎಷ್ಟೊಂದು ನೋವು ಕೊಡುತ್ತೆ ಅನ್ನೋದು ನಿಮ್ಮನ್ನ ನೋಡಿದ್ಮೇಲೆ ನನಗೆ ಅನುಭವಕ್ಕೆ ಬಂದಿತ್ತು. ನನ್ಗನ್ಸುತ್ತೆ, ವಿಷ್ಣು ಲಕ್ಷ್ಮಿನ ಹೇಗೆ ತನ್ನ ವಕ್ಷಸ್ಥಲದಲ್ಲಿ ಭದ್ರವಾಗಿ ಬಚ್ಚಿಟ್ಕೊಂಡಿದ್ದಾನೋ ಹಾಗೆ ನಿಮ್ಮನ್ನು ನಾನು ನನ್ನ ಹೃದಯದಲ್ಲಿ ಭದ್ರವಾಗಿ ಮುಚ್ಚಿಟ್ಕೋಬೇಕು ಅಂತ ಆಸೆ. ಏನಿದು, ಇವತ್ತು ಮಾತಾಡಲ್ವಾ? ಮೌನ ವ್ರತನ? ಸೂರಿ, ಏನು? ಯಾಕೆ ಯಾಕೆ ಹೇಗಿದ್ದೀರಿ? ಮೈ ಹುಷಾರಿಲ್ವಾ? ಮಾತಾಡಿ ಸೂರಿ. ದೇವರು ಮಾತಾಡೋ ಶಕ್ತಿನ ಕೊಡದೇ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅನ್ಸುತ್ತೆ. ಅದ್ಯಾಕೆ ಹಾಗಂತೀರಾ? ನಾನೇನಾದ್ರೂ ನಿಮಗೆ ಬೇಜಾರಾಗೋ ಹಾಗೆ ಮಾತಾಡಿದ್ನಾ? ಛೆ, ಎಲ್ಲಾದ್ರೂ ಉಂಟ? ನಿನಗೆ ನೋವಾಗದ ಹಾಗೆ, ನಿನ್ನ ಮನಸ್ಸಿಗೆ ಬೇಸರವಾಗದ ಹಾಗೆ
ಹೇಗೆ ಮಾತಾಡಬೇಕು ಅಂತ ನನ್ನ ಮನಸ್ಸಿನ ಜೊತೆ ನಾನೇ ಹೋರಾಟ ನಡೆಸ್ತಾ ಇದ್ದೀನಿ. ಮೇಣದ ಬತ್ತಿ ತನ್ನ ಮೈ ತಾನು ಸುತ್ಕೊಂಡು ಇನ್ನೊಬ್ಬರಿಗೆ ಬೆಳಕು ಕೊಡೋ ಹಾಗೆ ಬೇರೆಯವರ ಸುಖಕ್ಕೋಸ್ಕರ ನೀವು ನೋವು ಅನುಭವಿಸ್ತೀರಿ ಅಂಥವ್ರು ನನ್ಗೆ ಬೇಸರ ಕೊಡಕ್ಕಾಗುತ್ತಾ? ಅದು ಸಾಧ್ಯನಾ? ಇಲ್ಲ, ಖಂಡಿತ ಇಲ್ಲ ಸೂರಿ. ಒಂದೊಂದು ಸಲ ಸಂದರ್ಭ ನಮ್ಮ ನಂಬಿಕೆಗಳನ್ನ ತಲೆಕೆಳಕ್ ಮಾಡಿಬಿಡುತ್ತೆ ಗಿರಿಜಾ. ಸೂರಿ, ಇವತ್ತು ಯಾಕೆ ನಿಮ್ ನೋಟ ಮಾತು ಎಲ್ಲ ಹೊಸತರ ಕಾಣ್ತಿದೆಯಲ್ಲ? ಮನುಷ್ಯ ಹೊಸ ಹೊಸ ಸಮಸ್ಯೆಗಳನ್ನ ಎದುರಿಸಬೇಕಾಗಿ ಬಂದಾಗ ಎಲ್ಲ ಹೀಗೆ ಹೊಸ ಹೊಸದಾಗೇ ಇರುತ್ತೆ. ನೋಡಿ, ನೀವು ಯಾವುದನ್ನು ಮನಸ್ಸಿಗೆ ಹಚ್ಕೋಬೇಡಿ. ನೀವು ನನ್ಗೆ ಏನು ಹೇಳ್ಬೇಡಿ, ನಾನು ನಿಮ್ಗೆ ಏನು ಹೇಳಲ್ಲ. ಇಬ್ರು ಹೀಗೆ ಇದ್ಬಿಡೋಣ. ಹೇಗೆ ಸಾಧ್ಯ? ಕಲ್ಲು ಬಂಡಿಯೂ ಆಗಿದ್ರೆ ಹಾಗಿರ್ಬಹುದಾಗಿತ್ತು. ನಾವು ಮನುಷ್ಯರು. ಗಿರಿಜಾ, ಇನ್ಮೇಲೆ ನೀನು ನನ್ನ ಮರ್ತು ಬಿಡಬೇಕು. ಅಷ್ಟೇನಾ? ಇಲ್ಲ, ಏನಾದ್ರೂ ಇದೆಯಾ? ಇದೆ. ನೀನು ನನ್ನ ಸ್ನೇಹಿತ ಚಂದ್ರು ಇದ್ದಾನಲ್ಲ, ಅವನ್ನ ಮದುವೆ ಮಾಡ್ಕೋಬೇಕು. ನನಗೆ ಗೊತ್ತು ನಿನ್ನ ಹೃದಯಕ್ಕೆ ಅದೆಷ್ಟು ಆಘಾತ ಆಗಿದೆ ಅಂತ. ಅದನ್ನು ತಡ್ಕೊಳ್ಳೋದಷ್ಟು ಸುಲಭ ಅಲ್ಲ, ಅದು ನನಗೆ ಗೊತ್ತ. ವಿಧಿ ಇಲ್ಲ, ಇದು ನಡಿಲೇಬೇಕು. ನನಗೋಸ್ಕರ ನೀನು ಒಪ್ಕೊಳ್ಳೇಬೇಕು, ನನಗೋಸ್ಕರ ನೀನು ಒಪ್ಕೊಳ್ಳೇಬೇಕು. ನೀವೇನು ಮಾತಾಡ್ತಾ ಇರೋದು? ಹುಡುಗಾಟ ಆಡ್ತಾ ಇದ್ದೀರಾ? ನೀವ್ ಆಡ್ತಿರೋ ಮಾತಿನ ಅರ್ಥ ನಿಮ್ಗೆ ಆಗ್ತಾ ಇದೆಯಾ? ನಿಮ್ಗೋಸ್ಕರ ವಿಷ ಕುಡಿ, ನೀವು ಕುಡಿತೀನಿ, ಈ ಗುಡಿನ ಬಿದ್ದು ಸಾಯಿಲಿ ಸಾಯ್ತೀನಿ. ಅಸಾಧ್ಯವಾದನ್ನ ಮಾಡು ಅಂದ್ರೆ ಹೇಗ್ರಿ ಸಾಧ್ಯ? ನೀನು ಮನಸ್ಸು ಮಾಡಿದ್ರೆ ಖಂಡಿತ ಸಾಧ್ಯ. ಅದು ಹೇಗೆ ಮನಸ್ಸು ಮಾಡಕ್ಕಾಗತ್ತೆ? ಮನಸ್ಸೊಬ್ರು ಕೊಟ್ಟು ದೇಹನೊಬ್ರಿಗೆ ಒಪ್ಸೋಣ ಏನಂತಾರೆ ಅಂತ ಗೊತ್ತೇನು? ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನನ್ನ ಮರೆತು ಬಿಡು, ನನ್ನ ನೆನಪನ್ನ ನಿನ್ನ ಹೃದಯದಿಂದ ಸಂಪೂರ್ಣವಾಗಿ ಕಿತ್ತು ಹಾಕಿಬಿಡು ಅಂತ. ಸಾಧ್ಯ? ಗಿಡ ಆದ್ರೆ ಕಿತ್ತು ಹಾಕ್ಬೋದು, ಮರ ಆದ್ರೆ ಕಡ್ದು ಹಾಕ್ಬೋದು. ಅಚಲವಾಗ ನಿಂತಿರೋ ಪರ್ವತನ ಆಗತ್ತೇನ್ರಿ? ನೀನು ಹೀಗೆ ಹಠ ಮಾಡಿದ್ರೆ ನಾನ್ ಮಿತ್ರ ದ್ರೋಹಿ ಆಗ್ತೀನಿ. ನೀನ್ ನನ್ನ ಮರಿಲೇಬೇಕು, ಮರಿಲೇಬೇಕು. ಇಲ್ಲ. ಗಿರಿಜಾ, ತನ್ನ ಸುಖಕ್ಕೋಸ್ಕರ ಬಾಳೋನು ಮನುಷ್ಯ ಅಲ್ಲ, ಇನ್ನೊಬ್ಬರ ಸಂತೋಷಕ್ಕೋಸ್ಕರ ಬದುಕೋನೇ ನಿಜವಾದ ಮನುಷ್ಯ. ಸೂರಿ, ನಿಮಗೆ ಸಂತೋಷ ಇಲ್ಲದೆ ಹೋದ್ರೆ ಇನ್ನೊಬ್ಬರಿಗೆ ಹೇಗೆ ಸಂತೋಷ ಕೊಡಕ್ಕಾಗತ್ತೆ? ನೀನ್ ತಿಳ್ಕೊಂಡ್ರ ಸಂತೋಷ ನಿಜವಾದ ಸಂತೋಷ ಅಲ್ಲ, ತ್ಯಾಗದಿಂದ ಸಿಕ್ಕೋ ಆನಂದನೇ ನಿಜವಾದ ಆನಂದ. ನೋಡಿ, ನನಗೆ ತ್ಯಾಗ ಅನ್ನೋ ಪಟ್ಟನೂ ಬೇಡ, ಉದ್ಯೋಗ ಇದರ ಆನಂದನೂ ಬೇಡ. ನನಗೆ ಬೇಕಾಗಿರೋದು ನೀವು, ನಾನು ಬಾಳ್ಬೇಕಾಗಿರೋದು ನಿಮ್ ಜೊತೆಲಿ. ಇಲ್ಲ ಗಿರಿಜಾ, ನೀನ್ ಬಾಳ್ಬೇಕಾಗಿರೋದು ಚಂದ್ರ ಜೊತೆನಲ್ಲಿ. ಅವನು ನೀನ್ ತುಂಬಾ ಇಷ್ಟಪಟ್ಟಿದ್ದ. ನಾನು ಸೂರಿ ಹೆಂಡತಿ ಆಗೋಣ ಅಂತ ಅವನು ಗೊತ್ತಿಲ್ಲ. ಅವನು ಗೊತ್ತಿರೋ ಅವ್ರ ಅಪ್ರಾಣಿ ಇದಕ್ಕೆ ಅಪೇಕ್ಷೆ ಪಡ್ತಾ ಇರ್ಲಿಲ್ಲ. ಯಾಕೆ ಹೇಳಿಲ್ಲ ನೀವು? ಅವಕಾಶ ಆಗ್ಲಿಲ್ಲ. ಅವ್ರ ಇಷ್ಟನ ತಿಳಿಸಿದ ಮೇಲೆ ನಾನು ಹೇಗೆ ಹೇಳಿ ಇದನ್ನ? ನಿಮ್ಮ ಕಷ್ಟ ಆದ್ರೆ ನಾನು ಹೋಗಿ ಹೇಳ್ತೀನಿ. ಬೇಡ ಗಿರಿಜಾ, ಬೇಡ ಗಿರಿಜಾ. ಮದುವೆನೇ ಬೇಡ ಅಂತ ಇದ್ದ ಚಂದ್ರು ದೊಡ್ಡ ಮನಸ್ಸು ಮಾಡಿ ಒಪ್ಕೊಂಡಿದ್ದಾನೆ. ನೀನ್ ಆ ಮನೆಗೆ ಸೊಸೆಯಾಗಿ ಹೋದ್ರೆ ತಾಯಿಲ್ಲದ ಮಗುಗೆ ದಿಕ್ಕಾಗ್ತಿ ಅಂತ ಅವನು ಅವರ ಅಮ್ಮ ಎಷ್ಟೋ ಆಸೆ ಇಟ್ಕೊಂಡಿದ್ದಾರೆ. ಅವ್ರ ಆಸೆನ ನಿರಾಶೆ ಮಾಡ್ಬೇಡ. ಒಳ್ಳೆತನಕ್ಕೆ ಒಂದು ಮಿತಿ ಇದೆ ರೀ. ನಿಮ್ಮನೆ ಉಳಿಸ್ಕೊಂಡು ಇನ್ನೊಬ್ಬರಿಗೆ ಬೆಳೆ ಕೊಡೋದು ಹುಚ್ಚತನ. ನೀನೇ ಹೇಳಿದಿಲ್ಲ ನಾನು ಮೇಣದ ಬತ್ತಿ ಇದ್ದ ಹಾಗೆ ಅಂತ. ಸೂರಿ, ಸೂರಿ, ನೀವೇನಾದ್ರೂ ಕೈ ಬಿಟ್ರೆ ನಾನು ಉಳಿಯೋದಿಲ್ಲ ಸೂರಿ, ನಾನು ಉಳಿಯೋದಿಲ್ಲ. ನೀವೇನಾದ್ರೂ ಕೈ ಬಿಟ್ರೆ ನಾನು ಉಳಿಯೋದಿಲ್ಲ ಸೂರಿ. ನಾನು ಅಷ್ಟೇ ಗಿರಿಜಾ, ನೀನೇನಾದ್ರೂ ನನ್ನ ಮಾತು ನಡೆಸಲಿಲ್ಲ ಅಂದ್ರೆ ನಾನು ಉಳಿಯೋದಿಲ್ಲ. ಗಿರಿಜಾ, ನಾನೇನ್ ಬೇಡ್ಕೊತಾ ಇದ್ದೀನಿ, ತ್ಯಾಗದ ಭಿಕ್ಷೆ ಕೇಳ್ತಾ ಇದ್ದೀನಿ. ಇದು ಒಂದು ಸಹಾಯ ನನಗೆ ಮಾಡು, ತ್ಯಾಗದ ಭಿಕ್ಷೆ?
ತ್ಯಾಗದ ಭಿಕ್ಷೆ. ತ್ಯಾಗದಲ್ಲಿ ಆನಂದ ಇದೆ ಅಂತ ಹೇಳಿದ್ರಲ್ಲ, ನಿಜವಾಗಿ ನೀವು ಆನಂದವಾಗಿದ್ದೀರಾ? ಸೂರಿ, ನೀವು ನನಗೆ ಮಾಂಗಲ್ಯ ಕಟ್ಟದೇ ಇರ್ಬೋದು, ಆದ್ರೆ ಮಾನಸಿಕವಾಗಿ ನಾನು ಯಾವತ್ತೂ ನಿಮ್ ಹೆಂಡತಿ ಆಗ್ಬಿಟ್ಟಿದ್ದೇನೆ. ನನಗೊತ್ತು ನನ್ ಸೂರಿ ಯಾವತ್ತೂ ನನ್ ಕೈ ಬಿಡಲ್ಲ. ನನ್ ಸೂರಿ ಯಾವತ್ತೂ ನನ್ ಕೈ ಬಿಡಲ್ಲ. ನನಗೊತ್ತು ನನ್ ಸೂರಿ ಯಾವತ್ತೂ ನನ್ ಕೈ ಬಿಡಲ್ಲ. ನನ್ ಸೂರಿ ಯಾವತ್ತೂ ನನ್ ಕೈ ಸೂರಿ, ನಿನ್ನ ಬಿಟ್ಟರೆ ನನಗೆ ಬೇರೆ ಯಾರಿದ್ದಾರೋ? ನೀನು ಸುಖವಾಗಿದ್ರೆ ನಾನು ಸುಖವಾಗಿರ್ತೀನೋ? ಇದ್ರೆ ಕಡೆ ತನಕ ಜೊತೆಯಾಗಿರ್ಬೇಕು, ಇಲ್ಲಾಂದ್ರೆ ಇಬ್ರು ಒಂದಾಗಿ ಹೋಗ್ಬಿಡ್ಬೇಕಷ್ಟೇ. ಚಂದ್ರ, ನಿನ್ನ ಬದುಕಿ ಬಾಳ್ಬೇಕಾದವನು ಕಣೋ. ನಿನ್ನಂತ ಸ್ನೇಹಿತನ ಕಳ್ಕೊಂಡು ನಾನು ಬದುಕಿರ್ತೀನಿ. ನೀವೇನಾದ್ರೂ ಕೈ ಬಿಟ್ರೆ ನಾನು ಉಳಿಯೋದಿಲ್ಲ ಸೂರಿ, ನಾನು ಉಳಿಯೋದಿಲ್ಲ. ನೀವೇನಾದ್ರೂ ಕೈ ಬಿಟ್ರೆ ನಾನು ಉಳಿಯೋದಿಲ್ಲ. ಅವಳೆಲ್ಲಿದ್ದಾಳೆ ಹೇಳಿ? ದೇವಲೋಕದಲ್ಲಿರ್ಲಿ, ಯಾಳ್ಕೊಂಬಂದು ಹಸೆ ಮನೆ ಮೇಲೆ ಕೂರ್ಸೋ ಹೊಣೆ ನಂದು. ಅಷ್ಟ್ ಮಾಡುತ್ತಾ ಸಾಕು. ಈ ಮನೆ ಬೆಳಕಾದ ಪುಣ್ಯ ನಿನಗೆ ಸಿಗ್ತೈತೆ. ನನಗೊತ್ತು ನನ್ ಸೂರಿ ಯಾವತ್ತೂ ನನ್ ಕೈ ಬಿಡಲ್ಲ. ನನ್ ಸೂರಿ ಯಾವತ್ತೂ ನನ್ ಕೈ ಬಿಡಲ್ಲ. ನನ್ ಸೂರಿ ಯಾವತ್ತೂ ನನ್ ಕೈ ಬಿಡಲ್ಲ. ಸೂರಿ, ನಿನ್ನ ಬಿಟ್ಟರೆ ನನಗೆ ಬೇರೆ ಯಾರಿದ್ದಾರೋ? ನೀನು ಸುಖವಾಗಿದ್ರೆ ನಾನು ಸುಖವಾಗಿರ್ತೀನೋ? ಎಲ್ಲಿದ್ದಾಳೆ ಹೇಳಿ? ಸಪ್ತಪದಿ ಬನ್ನಿ, ಸಪ್ತಪದಿ ಬನ್ನಿ.
ಶಕ್ತಿ ಖಂಡಿತ ನನಗಿಲ್ಲ ಸೂರಿ. ನನ್ನ ಭಾಗಕ್ಕೆ ನೀನು ಆಕಾಶದಲ್ಲಿರೋ ಕಾಮನ ಬಿಲ್ಲಾಗ್ಬಿಟ್ಟೆ. ಅದನ್ನು ನೋಡಿ ಸಂತೋಷ ಪಡಬಹುದೇ ಹೊರತು ಕೈ ಇಟ್ಕೋದಿಲ್ಲ.